ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನಾಯಕನಹಟ್ಟಿ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಸಾಗರ ಗ್ರಾಮದಲ್ಲಿ ರೈತರು ಸಾಲ ಸೋಲ ಮಾಡಿ ಅತ್ಯಂತ ಶ್ರದ್ಧೆಯಿಂದ ಬೆಳೆದಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ದಾಳಿಂಬೆ ಬೆಳೆ ಇತ್ತೀಚೆಗೆ ಸುರಿದ ಆಲಿಕಲ್ಲು ಮಳೆಯ ಅಬ್ಬರಕ್ಕೆ ನೆಲಸಮವಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 5 ವರ್ಷದ ಶ್ರಮ ಕ್ಷಣಾರ್ಧದಲ್ಲಿ ಧರೆಗೆ ರಾಮಸಾಗರದ ರೈತರಾದ ಕಾಟಯ್ಯ, ಟಿ ತಿಪ್ಪೇಸ್ವಾಮಿ, ಪಾಪಮ್ಮ, ಕಾಮಸೂರಯ್ಯ, ತಿಪ್ಪೇಸ್ವಾಮಿ, ಪಾಲಯ್ಯ ಮತ್ತು ತಿಪ್ಪಯ್ಯ ಸೇರಿದಂತೆ ಹಲವರು ಸುಮಾರು 18 ಎಕರೆ ಜಮೀನಿನಲ್ಲಿ ದಾಳಿಂಬೆ ಬೆಳೆ ಬೆಳೆದಿದ್ರು. ಗುಜರಾತ್ನಿಂದ ಉತ್ತಮ ತಳಿಯ ಸಸಿಗಳನ್ನು ತಂದು 5 ವರ್ಷಗಳ ಕಾಲ ಮಕ್ಕಳಂತೆ ಪೋಷಿಸಿ ಗೊಬ್ಬರ ಮತ್ತು ಔಷಧಿ ಸಿಂಪಡಿಸಿ ಬೆಳೆದಿದ್ರು. ಹೂ ಬಿಟ್ಟು ಕಾಯಿ ಕಟ್ಟಿ ಇನ್ನೇನು ಕೊಯ್ಲು ಮಾಡಿ ಲಾಭ ಕಾಣುವ ಸಮಯದಲ್ಲಿ ಸುರಿದ ಆಲಿಕಲ್ಲು ಮಳೆ ರೈತರ ಬದುಕಿನ ಮೇಲೆ ಬರೆ ಎಳೆದಿದೆ. 40 ಲಕ್ಷ ಸಾಲದ ಸುಳಿ. ಬಯಲು ಸೀಮೆಯ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆ ಬೆಳೆಯುವುದೆಂದರೆ ಸವಾಲಿನ ಕೆಲಸ. ಈ ರೈತರು ತಮ್ಮಲ್ಲಿದ್ದ ಬಂಡವಾಳದ ಜೊತೆಗೆ ಹೊರಗಡೆ ಹೆಚ್ಚಿನ ಬಡ್ಡಿಗೆ ಸಾಲ ಮಾಡಿ ಸುಮಾರು 40 ಲಕ್ಷ ರೂಪಾಯಿಗೂ ಅಧಿಕ ಹಣವನ್ನ ಜಮೀನಿನಲ್ಲಿ ಹೂಡಿಕೆ ಮಾಡಿದ್ರು. ಇದೀಗ ಬೆಳೆ ಸಂಪೂರ್ಣ ನಾಶವಾಗಿರುವುದರಿಂದ ಬೆಳೆ ಕಳೆದುಕೊಂಡ ನೋವಿನ ಜೊತೆಗೆ ಸಾಲದ ಬಡ್ಡಿ ಕಟ್ಟುವುದಾದರೂ ಹೇಗೆ ಎಂಬ ಆತಂಕದಲ್ಲಿ ರೈತರು ಕಾಲ ಕಳೆಯುತ್ತಿದ್ದಾರೆ. ಅಧಿಕಾರಿಗಳ ಭರವಸೆ, ರೈತರ ಆತಂಕ. ಘಟನೆ ನಡೆದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ಕಂದಾಯ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಬೆಳೆ ಹಾನಿಯನ್ನ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಸರ್ಕಾರದಿಂದ ಸಿಗುವ ಪರಿಹಾರವು ತಮ್ಮ ನಷ್ಟಕ್ಕೆ ಹೋಲಿಸಿದರೆ ಅತ್ಯಲ್ಪವಾಗಿರುತ್ತದೆ ಎಂಬುದು ಮತ್ತು ಆ ಪರಿಹಾರವು ಕಾಲಮಿತಿಯಲ್ಲಿ ಸಿಗುತ್ತದೆಯೋ ಅಥವಾ ಭರವಸೆಯಾಗಿಯೇ ಉಳಿಯುತ್ತದೆಯೋ ಎಂಬ ಆತಂಕ ರೈತರನ್ನ ಕಾಡುತ್ತದೆ. ಈಗಾಗಲೇ ಬೆಳೆ ನಷ್ಟದಿಂದ ಕಂಗಾಲಾಗಿರುವ ಅನ್ನದಾತರು ಸರ್ಕಾರ ಮಾನವೀಯತೆಯ ದೃಷ್ಟಿಯಿಂದ ಕೂಡಲೇ ಸ್ಪಂದಿಸಿ ಸೂಕ್ತ ಪರಿಹಾರ ಧನವನ್ನ ಬಿಡುಗಡೆ ಮಾಡಬೇಕು ಎಂದು ಕಣ್ಣೀರು ಹಾಕುತ್ತಾ ಮನವಿ ಮಾಡಿದ್ದಾರೆ. ನಂದು ಬಂದುಬಿಟ್ಟು ಇದು 5 ಎಕರೆ ಜಮೀನಲ್ಲಿ ಈಗ ನಾನು ಗಿಡ ಗುಜರಾತಿಂದ ತರಿಸಿದ್ದೆ. ಈ ಗಿಡ ಹಾಕಿದಾಗಲಿಂದ ಇಲ್ಲಿವರೆಗೂ ನನಗೆ ಸುಮಾರು ಈಗ ಒಂದು 40ರಿಂದ 50 ಲಕ್ಷ ರೂಪಾಯಿ ಖರ್ಚಾಗಿದೆ 3 ವರ್ಷದಿಂದ. ಹಾಗಾಗಿ ಮೊನ್ನೆ ಬರ್ತಕ್ಕಂಥ ಮಳೆ ನನಗೀಗ ಮಳೆ ಬಿದ್ದುಬಿಟ್ಟು ಆನೆಕಲ್ಲು ಬಿದ್ದುಬಿಟ್ಟು ನಾನೀಗ ಸುಮಾರು ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಈಗ ನನಗೆ ಮೆಡಿಸಿನ್ ದುಡ್ಡು ಬರ್ತಾಯಿಲ್ಲ ಇದರಲ್ಲಿ. ಈಗ ಹಾಗಾಗಿ ತುಂಬ ನಷ್ಟದಲ್ಲಿದ್ದೀನಿ. ಇನ್ಸೂರೆನ್ಸು ಕಟ್ಟಿದ್ದೀನಿ. ಆದರೆ ಇನ್ಸೂರೆನ್ಸ್ದವರು ಬಂದಿದ್ದರು, ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ನಮ್ಮ ಇನ್ಸೂರೆನ್ಸ್ ಸಮೇತವಾಗಿ ನಾವು ಇನ್ನೂ ಯಾವುದೇ ಏನೂ ಸ್ಪಂದಿಸಿಲ್ಲ. ನಮ್ಮದು ಆಮೇಲೆ ಅಧಿಕಾರಿಗಳು ಬಂದು ಹೋಗಿದ್ರು. ಒಬ್ಬರು ಅವ್ರು ಬಂದು ಪರಿಹಾರಕ್ಕೆ ನಾವು ಹಾಕಿದ್ದೀವಿ, ಈ ಪರಿಹಾರ ಬರುತ್ತೆ ಹಾಗೆ ಹೀಗೆ ಅಂತ ಹೇಳೋದ್ರಲ್ಲಿ ನಮ್ಗೆ ಯಾವುದೇ ರೀತಿಯಲ್ಲಿ ಏನೂ ಬಂದಿಲ್ಲ. ಹೀಗಾಗಿ ನಾವು ತುಂಬ ಕಷ್ಟದಲ್ಲಿದ್ದೀವಿ. ಸರ್ಕಾರ ಮತ್ತು ಇದಕ್ಕೆ ಏನಾದರೂ ನಮಗೆ ಪರಿಹಾರದ ಅನುಕೂಲ ಮಾಡಿಕೊಟ್ರೆ ನಮಗೆ ಸ್ವಲ್ಪ ಇದಾಗುತ್ತೆ ಅಂತ, ಮುಂದೆ ನಮಗೆ ದಾರಿ ಮಾಡಿಕೊಟ್ರೆ ನಮಗೆ ಇದಾಗುತ್ತೆ ಅಂತಕ್ಕಂಥ ಸರ್ಕಾರ ನಾನು ಒತ್ತಾಯ ಮಾಡ್ತೀನಿ. ಗಜ್ಗನಹಳ್ಳಿ ಗ್ರಾಮ, ಸರ್ವೆ ನಂಬರು, ನಂದು ಊರು ರಾಮಸಾಗರ, ನಾನು ವಾಸ ಮಾಡೋದು. ಜಮೀನು ಗಜ್ಗನಹಳ್ಳಿ ಜಮೀನು. ತಮ್ಮ ಹೆಸರು? ಕಾಟಯ್ಯ ಅಂತ. ಸರಿ, ಇದು ಬೆಳೆ ಹಾಕಿದಕ್ಕಿಲ್ಲಿಗೂ ಎಷ್ಟು ಸರಿ ಫಸಲು ಕೈ ಬಂದಿದೆ, ಎಷ್ಟು ಖರ್ಚಾಗಿದೆ? ಫಸ್ಟ್ನೇ ಬೆಳೆಯಲ್ಲಿ 6 ಲಕ್ಷ ರೂಪಾಯಿ ಆಗಿತ್ತು. ಅವಾಗೇನು ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು ನನಗೆ ಬರಲಿಲ್ಲ. ಮತ್ತು ಸೆಕೆಂಡ್ ಸಾರಿ ಬಿಟ್ಟಿದ್ದೆ. ಅವಾಗಲೂ ಕ್ಲೈಮೇಟ್ ಸರಿಯಾಗಿ ಸಿಗಲಿಲ್ಲ ನನಗೆ. ಅವಾಗಲೂ ಕೈ ಕೊಡ್ತು. ಮತ್ತು ಜನವರಿಗೆ ಹೋದೆ ನಾನು. ಅವಾಗ ಎಲ್ಲ ಡ್ರಾಪ್ ಆಗಿಬಿಡ್ತು, ಮಗ್ಗು ಸೆಟ್ ಆಗಲಿಲ್ಲ. ಅವಾಗ ಒಂದು 4-5 ಲಕ್ಷ ಖರ್ಚು ಮಾಡಿದೆ. ಅವಾಗಲೂ ನನಗೆ ಲಾಸ್ ಆಯಿತು. ಮತ್ತು ಜನವರಿಗೆ ಸೆಟ್ ಮಾಡೋಣ ಅಂತ ಹೋದರೆ ಜನವರಿಲಿ ನನಗೆ ಮತ್ತೆ ಇದು. ಸರ್, ಈಗ ಮಾರ್ಕೆಟಲ್ಲಿ ಏನು ರೇಟ್ ನಡೀತಿದ್ದು 1 kg? ಮಾರ್ಕೆಟಲ್ಲಿ ಈಗ 130, 140, 150, 160 ಹೋಗೈತೆ.
ಒಳ್ಳೆ ಮಾಲ್. ಸರ್ ಎಷ್ಟು ದಿನ ಆಯ್ತು ಈ ಒಂದು ಆನೆಕಲ್ಲು ಬಿದ್ದು ಈ ಥರ ಬೆಳೆ ಇದಾಗಿ? ಈಗ ಅಲ್ಲಿ 1 ತಿಂಗಳು 2 ತಿಂಗಳು ಹತ್ತತ್ರ ಆಗುತ್ತೆ. ಆಗಿನಿಂದ ಏನು ಬೆಳೆ ಇಲ್ಲ? ಏನಿಲ್ಲ. ಈಗ ನಾನು ಲೇಬರ್ಗೂ ಖರ್ಚು ಮಾಡಿರೋದು ಏನೂ ಆಗ್ತಾ ಇಲ್ಲ ನನಗೆ. ನಿಮ್ಮ ಪ್ರಕಾರ ಎಷ್ಟು ಅಂದಾಜು ವೆಚ್ಚದಲ್ಲಿ ಖರ್ಚು ಬಂದಿದೆ ಸರ್ ಇದಕ್ಕೆ? ಇದೊಂದು ನನಗೊಂದು 35-40 ಲಕ್ಷ ರೂಪಾಯಿ ಆಗಿತ್ತು. ಸಾಲ ಮಾಡಿ ಎಲ್ಲ ಹಾಕಿದ್ದೀವಿ, ಬ್ಯಾಂಕ್ಗಳೆಲ್ಲ ಸಾಲ ಮಾಡಿ. ಸರ್ಕಾರದ ಅಧಿಕಾರಿಗಳು ಯಾರಾದರೂ ಭೇಟಿ ಕೊಟ್ಟಿದ್ರು ಜಮೀನಿಗೆ? ಏನಂದ್ರೆ ಸರ್ ಅವ್ರು ಬಂದರು, ಎಲ್ಲ ನೋಡ್ಕೊಂಡು ಹೋದರು. ಆಯಿತು, ರಿಪೋರ್ಟ್ ಎಲ್ಲ ಹಾಕಿ ಕಳಿಸ್ತಿದ್ದೇವೆ ಅಂತ ಹೇಳಿ. ಪಂಡ್ಲು ಸ್ನೇರ್ ಪಂಡ್ಲು